ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಂದರೆ ಫುಲ್ ಡೀಟೇಲ್ ಆಗಿ ಉಪ್ಪಿನಕಾಯಿಯನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಟಿಪ್ಸ್ಗಳನ್ನು ಕೂಡ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇವರು ನಮ್ಮ ಅಕ್ಕನ ಬೀಗ್ತಿ ಅವರು. ಅಂದ್ರೆ ಅವರು ಆಂಧ್ರದಲ್ಲಿ ಇರ್ತಾರೆ. ಹಾಗಾಗಿ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿಯನ್ನ ಇವತ್ತು ನೋಡ್ಬೋದು ನೀವು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಅವರು ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಉಪ್ಪಿನಕಾಯಿ ಆಂಧ್ರ ಸ್ಟೈಲ್ ಅಲ್ಲಿ ಮಾಡೋಣ ಈ ಸಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಮೊದ್ಲಿಗೆ ಇಲ್ಲಿ ಸಾಸಿವೆಯನ್ನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಎಣ್ಣೆಯನ್ನ ಹಾಕ್ಬಾರ್ದಂತೆ. ನಾವು ಬೇರೆ ಉಪ್ಪಿನಕಾಯಿ ಎಲ್ಲ ಮಾಡುವಾಗ ಅಂದ್ರೆ ನಮ್ ಕಡೆ ಕರ್ನಾಟಕ ಕಡೆ ಉಪ್ಪಿನಕಾಯಿ ಮಾಡುವಾಗ ಎಣ್ಣೆಯನ್ನ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಅಲ್ವಾ, ಸ್ವಲ್ಪ ಎಣ್ಣೆ ಹಾಕ್ತಿವಿ ಹುರ್ಕೊಳ್ಳುವಾಗ. ಆದ್ರೆ ಇಲ್ಲಿ ಎಣ್ಣೆಯನ್ನ ಹಾಕ್ತಾ ಇಲ್ಲ, ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ನನ್ನ ಮಗ ಮತ್ತೆ ನಮ್ಮ ಅಕ್ಕನ ಮಗಳು, ಇವಳ ಅತ್ತೆ ಅವರು. ಇವರು ಆಂಧ್ರದಲ್ಲಿ ಇರ್ತಾರೆ. ಹಾಗಾಗಿ ಇವತ್ತು ಉಪ್ಪಿನಕಾಯಿಯನ್ನ ಇವ್ರ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ ನೋಡಿ. ಮೊದ್ಲಿಗೆ ಇಲ್ಲಿ ಹಸಿ ಸಾಸಿವೆಯನ್ನ ಮೊದಲು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ, ಹಾಗೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದಾರೆ. ಹಾಗೆ ಯಾವ ಸಾಮಗ್ರಿ ಎಷ್ಟು ಹಾಕ್ತಾ ಇದ್ದೀನಿ ಅಂತ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ. ಇಲ್ಲಿ ಸಾಸಿವೆ ಯಾವ ತರ ಹುರಿದುಕೊಂಡಿದ್ದೇವಲ್ವಾ ಅದೇ ತರ ಜೀರಿಗೆ ಹಾಗೆ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಬೀಜವನ್ನ ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ನಾನು ಮಾವಿನ ಹೋಳುಗಳನ್ನ ಬಟ್ಟೆಯಿಂದ ಒರೆಸ್ತಾ ಇದ್ರು, ಆ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಫ್ರೈ ಮಾಡಿ ಒಂದು ಪ್ಲೇಟ್ ನಲ್ಲಿ ತೆಗೆದು ಇಟ್ಕೊಂಡ್ರು. ಅದಾದ್ಮೇಲೆ ಇಲ್ಲಿ ಕೊತ್ತಂಬರಿ ಬೀಜ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹಸಿ ಸಾಸಿವೆಯನ್ನ ಮಿಕ್ಸಿಗೆ ಹಾಕೊಂಡಿದ್ರು ಅಲ್ವಾ, ಆ ಪುಡಿಯನ್ನ ಇಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದಾರೆ. ಇವಾಗ ಎಲ್ಲಾ ಫ್ರೈ ಮಾಡ್ಕೊಂಡಿರುವಂತಹ ಸಾಮಗ್ರಿಯನ್ನ ಒಂದು ಪ್ಲೇಟ್ ಅಲ್ಲಿ ಹಾಕಿ ಅದನ್ನ ಆರೋದಕ್ಕೆ ಒಂದ್ ಕಡೆ ಇಟ್ಕೊಳ್ತಾ ಇದ್ದಾರೆ. ಇಲ್ಲಿ ಮಾವಿನಕಾಯಿಯ ಹೋಳುಗಳನ್ನ ನೋಡ್ತಾ ಇದ್ದೀರಲ್ವಾ, ಒಂದೆರಡು ಮಾವಿನಕಾಯಿ ಈ ತರ ಕಟ್ ಮಾಡ್ಕೊಳ್ತಾರೆ 4 ಸೈಡು. ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಆಕಳು ಅಥವಾ ಎಮ್ಮೆಗಳು ಇರ್ತಾ ಇದ್ವು ಅಲ್ವಾ, ಅದಕ್ಕೆ ಬಾಯಿಗೆ ಮುಳ್ಳು ಅಂತ ಬರ್ತಾ ಇತ್ತು. ಅವಾಗ ನಾಲ್ಗೆ ಮೇಲೆ ಇದನ್ನ ಇಟ್ಟು ನಾಲ್ಗೆಗೆ ಒರೆಸ್ತಾ ಇದ್ರಂತೆ. ಅದಕ್ಕಾಗಿ 2 ಮಾವಿನಕಾಯಿಯನ್ನ ಈ ತರ ಮಾಡಿ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಸ್ವಲ್ಪ ಈ ತರ ಜಜ್ಜಿ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಚೆನ್ನಾಗಿ ರುಬ್ಬಬಹುದು ಅಂತ ಅಂದ್ಬಿಟ್ಟು ಈ ತರ ಕುಟ್ಟಿ ಇಟ್ಕೊಳ್ತಾರೆ. ಇವತ್ತಿನ ದಿನ ಈ ಉಪ್ಪಿನಕಾಯಿಗೆ ತುಂಬಾ ಜೋರು ಬಲ ಬಂದಿದೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಇವಾಗ ನೋಡಿ ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬಾನೇ ಜನ ಆಗಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಂತೆ. ನಮ್ ತವ್ರ ಮನೆಗೆ ಬಂದ್ರೆ ಮಾತ್ರ ನಾವು ಕಾಮಿಡಿ ಶೋ ಮಾಡದ ತರ ಇರುತ್ತೆ. ನಾವು ಬೇರೆಯವ್ರನ್ನ ಯಾರಿಗೂ ಏನೋ ಅನ್ನೋದಕ್ಕೆ ಹೋಗೋದಿಲ್ಲ, ನಾವೇ ಒಬ್ರಿಗೊಬ್ರು ಅಂದ್ಕೊಂಡು ನಗ್ತೀವಿ ಅಷ್ಟೇ. ನಾವು ನೋಡ್ತಾ ಇದ್ದೀರಾ ನೀವು, ಅದು ಆರಿದ ನಂತರ ಜೀರಿಗೆ ಸಾಸಿವೆ ಮೆಂತ್ಯ ಮತ್ತೆ ಕೊತ್ತಂಬರಿ ಬೀಜ ಇದೆಲ್ಲವನ್ನ ಫ್ರೈ ಮಾಡ್ಕೊಂಡಿದ್ರು ಅಲ್ವಾ, ಅದು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇಲ್ಲಿ ಸಾಸಿವೆ ಪುಡಿ ಏನು ಹಾಕೊಂಡಿದ್ರು ಅಲ್ವಾ ಒಂದು ಪಾತ್ರೆಗೆ, ಅದಕ್ಕೇನೆ ಈ ಪುಡಿಯನ್ನ ಕೂಡ ಪುಡಿ ಮಾಡಿ ಹಾಕೊಳ್ತಾ ಇದ್ದಾರೆ ನೋಡಿ. ಈ ಉಪ್ಪಿನಕಾಯಿ ಹಾಕೋದಕ್ಕೆ ಇಡೀ ದಿನ ಆಯ್ತು, ಆದ್ರೆ ಉಪ್ಪಿನಕಾಯಿ ಹಾಕಿರೋ ತರಾನೇ ಅನಿಸ್ಲಿಲ್ಲ. ಎಲ್ರೂ ಸೇರ್ಕೊಂಡು ಮಾತಾಡ್ಕೊಂಡು ಹಾಕ್ತಾ ಇದ್ವಿ ಅಲ್ವಾ, ಹಾಗಾಗಿ ಏನು ಅನಿಸ್ಲಿಲ್ಲ. ಇವಾಗ ಆ ಪುಡಿಗೆ ಖಾರ ನೋಡ್ಕೊಂಡು ಹಾಕೊಳ್ತಾ ಇದ್ದಾರೆ ನೋಡಿ, ಖಾರದ ಪುಡಿ. ನಾನೆಲ್ಲ ಸಾಮಗ್ರಿಗಳನ್ನ ಹಾಗೆ ಎಷ್ಟು ಹಾಕ್ತಾ ಇದ್ದೀವಿ ಅಂತ ಅನ್ನೋದನ್ನ ಕೂಡ ನಾನು ಲೀಸ್ಟ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಲಾಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಏನಾದ್ರೂ ಕ್ವಶನ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ನನಗೆ ಕೇಳಬಹುದು, ನಾನು ಆನ್ಸರ್ ಮಾಡ್ತೀನಿ. ಇಲ್ಲಿ ನೋಡಿ ಖಾರದ ಪುಡಿಯನ್ನ ಹಾಕೊಂಡ್ರು ಇವಾಗ. ಅದಾದ ನಂತರ ಇದಕ್ಕೆ ಮತ್ತೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಚೆನ್ನಾಗಿ. ಹಾಗೆ ಕೆಲವು ದಿನಗಳ ಹಿಂದೆ ಮಾತ್ರ ನಾನು ನಮ್ಮ ಕಡೆ ಮಾಡುವಂತಹ ಉಪ್ಪಿನಕಾಯಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಆ ವಿಡಿಯೋ ಕೂಡ ಇನ್ನು ನೋಡಿಲ್ಲ ಅಂತಂದ್ರೆ ನೋಡ್ಬಹುದು. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮಾವಿನಕಾಯಿಯ ಹೋಳುಗಳಿದ್ವು ಅಲ್ವಾ, ಅದಕ್ಕೆ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಅದಕ್ಕೆ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಇವಾಗ. ಇಲ್ಲಿ ನೀವು ಈ ತರ ಅರಿಶಿಣ ಮತ್ತೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ನಿಮಗೆ ಆವಾಗ್ಲೇ ಇನ್ಸ್ಟಂಟ್ ಆಗಿ ಉಪ್ಪಿನಕಾಯಿ ಹಾಕೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ಈ ತರ ಹಚ್ಚಿ ಕೂಡ ಇಡಬಹುದು. ಮತ್ತೆ ನಿಮ್ಗೆ ಆದಾಗ ನೀವು ಎಲ್ಲಾ ಪುಡಿಗಳನ್ನ ಸೇರಿಸ್ಕೊಂಡು ಉಪ್ಪಿನಕಾಯಿಯನ್ನ ಹಾಕ್ಬಹುದು, ಏನು ಹಾಳಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ತರ ಅರಿಶಿಣ ಮತ್ತು ಉಪ್ಪನ್ನ ಸೇರಿಸಿ ಇಡೋದ್ರಿಂದ ಅದು ನೀರನ್ನ ಬಿಡುತ್ತೆ, ಉಪ್ಪಿನಕಾಯಿ ಚೆನ್ನಾಗಿ ಆಗುತ್ತೆ. ಎಲ್ರೂ ಒಂದೊಂದು ಕೆಲಸಗಳನ್ನ ಮಾಡ್ತಾ ಇದ್ವಿ. ಹಾಗೆ ಊಟ ಮಾಡೋದಕ್ಕೆ ಇಲ್ಲಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇವೆ, ನೋಡ್ತಾ ಇದ್ದೀರಾ. ಯಾರಿಗೆಲ್ಲ ಹಸಿವಾಗಿದೆ ಅವರು ಊಟ ಮಾಡ್ತಾ ಇದ್ದಾರೆ. ಯಾರೆಲ್ಲ ಏನ್ ಕೆಲಸ ಮಾಡ್ಬೇಕು ಅದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನೋಡ್ಬಹುದು. ಇಲ್ಲಿ ಸ್ವಲ್ಪ ಶುಂಠಿಯನ್ನ ಪೇಸ್ಟ್ ಮಾಡಿದ್ರು ಅಲ್ವಾ, ಅದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಅನ್ನ ರೆಡಿ ನಾವು ಡೈರೆಕ್ಟ್ ಆಗಿ ಶುಂಠಿ ಬೆಳ್ಳುಳ್ಳಿಯನ್ನ ಮಿಕ್ಸಿ ಜಾರ್ಗೆ ಹಾಕಿದಾಗ ಅಷ್ಟೊಂದು ಚೆನ್ನಾಗಿ ಹಾಕೋದಕ್ಕೆ ಆಗೋದಿಲ್ಲ, ಹಾಗೆ ಬೇಗ ಕೂಡ ಪೇಸ್ಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ತರ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ ಅಷ್ಟೇ. ಹಾಗೆ ಇಲ್ಲಿ ಎಣ್ಣೆಯನ್ನ ಕಾಯಿಸಿ ಅದನ್ನ ಸಪ್ರೇಟ್ ಆಗಿ ಆರೋದಕ್ಕೆ ಕೆಳಗಡೆ ಇಟ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಇಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ. ಈ ಉಪ್ಪಿನಕಾಯಿಯಲ್ಲಿ ನಾವು ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನ ಜಾಸ್ತಿ ಹಾಕ್ತಾ ಇದ್ದೀವಿ ಅಲ್ವಾ, ಇದಕ್ಕೆ ನಮ್ ಕಡೆ ಅಲ್ಲದ ಉಪ್ಪಿನಕಾಯಿ ಅಂತ ಕರಿತೀವಿ. ಶುಂಠಿಗೆ ನಾವು ಅಲ್ಲ ಅಂತ ಕರಿತೀವಿ, ಹಾಗಾಗಿ ಇದು ಅಲ್ಲದ ಉಪ್ಪಿನಕಾಯಿ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಪೇಸ್ಟ್ ಅನ್ನ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಸ್ವಲ್ಪ ಕಾಯಿಯನ್ನ ಯಾವಾಗ್ಲೂ ಹಾಕಿಲ್ಲ ಅಂತಂದ್ರೆ ಸ್ವಲ್ಪ ಮಾವಿನಕಾಯಿಗೆ ಈ ತರ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಳ್ತೀರ ನೀವು. ಇಲ್ಲಿ ಒಂದು ಪಾತ್ರೆಗೆ ಎಲ್ಲಾ ಪುಡಿಗಳನ್ನ ಹಾಕಿ ಇಟ್ಕೊಂಡಿದ್ರು ಅಲ್ಲ, ಅದಕ್ಕೆ ಎಣ್ಣೆ ಕಾಯ್ದಿರೋ ಎಣ್ಣೆ ಆರಿಸಿ ಇಟ್ಟಿದ್ರಲ್ವಾ, ಅದನ್ನ ತಣ್ಣಗಾದ್ಮೇಲೆ ಈ ಪುಡಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ರು ಅಲ್ವಾ, ಅದು ಕೂಡ ಕಾಯ್ದಿದೆ. ಅದಕ್ಕೆ ಜೀರಿಗೆ ಮತ್ತೆ ಸಾಸಿವೆಯನ್ನ ಹಾಕೊಂಡ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತಾರೆ ಇವಾಗ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಗ್ಯಾಸ್ ಅನ್ನ ಆಫ್ ಮಾಡಿದ್ರು. ಆಫ್ ಮಾಡಿದ್ಮೇಲೆ ಬಾಣಲೆಯನ್ನ ಕೆಳಗಡೆ ತಗೊಂಡ್ರು. ಅದಕ್ಕೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಲ್ವಾ, ಅದನ್ನ ಹಾಕೊಳ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಆರುತ್ತೆ. ಆರಿದ ನಂತರ ನಾವು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಕೆಳಗಡೆ ತಗೊಂಡು ಅದಕ್ಕೇನೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ನೀವು ಇಷ್ಟೊತ್ತನ ವಿಡಿಯೋನ ನೋಡಿದ್ದೀರಾ ಅಂತಂದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೇನೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಸೈಡ್ ಅಲ್ಲಿ ತೆಗೆದು ಇಟ್ಕೊಂಡಿದ್ರು ಮೊದ್ಲೇ, ಆ ಬೆಳ್ಳುಳ್ಳಿಯನ್ನ ಕೂಡ ಇವಾಗ ಹಾಕೊಂಡ್ರು. ಇದಕ್ಕೇನೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈ ತರದ ಉಪ್ಪಿನಕಾಯಿಗಳು ಮಳೆಗಾಲದಲ್ಲಿ ತುಂಬಾನೇ ಇಷ್ಟ ಆಗುತ್ತೆ ಊಟ ಮಾಡೋದಕ್ಕೆ. ಮಳೆ ಬೀಳುವಾಗ ಬಿಸಿ ಅನ್ನದ ಜೊತೆ ಅನ್ನ ಮತ್ತೆ ತುಪ್ಪ ಉಪ್ಪಿನಕಾಯಿ ಇದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ಅದಾದ ನಂತರ ಇಲ್ಲಿ ನೋಡಿ, ಬೆಳ್ಳುಳ್ಳಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆನೆ ಎಣ್ಣೆ ಹಾಕೊಂಡಿದ್ರು ಅಲ್ವಾ ಒಗ್ಗರಣೆ, ಇದನ್ನ ತಣ್ಣಗಾಗಿದೆ ಇವಾಗ. ಇದೆಲ್ಲವನ್ನ ಈ ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮೊದ್ಲೇ ಏನು ಪುಡಿಗಳಿಗೆ ಎಣ್ಣೆಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರು ಅಲ್ವಾ, ಅದಕ್ಕೇನೆ ಈ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ನ ಮಿಶ್ರಣ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ಇಲ್ಲಿ ಅರಿಶಿಣ ಮತ್ತು ಉಪ್ಪನ್ನ ಸೇರಿಸಿ ಇಟ್ಕೊಂಡಿದ್ದಾರಲ್ವಾ ಮಾವಿನಕಾಯಿಯ ಹೋಳುಗಳು, ಅವುಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾರೆ ಇವಾಗ. ಹಾಗೆ ಉಪ್ಪಿನಕಾಯಿಗೆ ಯಾವಾಗ್ಲೂ ಕೂಡ ಉಪ್ಪು ಕಡಿಮೆ ಆದ್ರೆ ತುಂಬಾ ಬೇಗನೆ ಹಾಳಾಗುತ್ತೆ. ಉಪ್ಪು ಮಾತ್ರ ಚೆನ್ನಾಗಿ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಈ ಮೊದ್ಲಿಗೆ ಈ ಮಾವಿನಕಾಯಿಗೆ ಮೊದ್ಲು ತುಂಬ್ತಾ ಇದ್ದಾರೆ. ಅದನ್ನ ತುಂಬಿದ ನಂತರ ಮತ್ತೆ ಎಲ್ಲ ಹೋಳುಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ ಕಡೆ ಯಾವ ತರ ಉಪ್ಪಿನಕಾಯಿಯನ್ನ ಹಾಕ್ತೀರಾ, ಹಾಗೆ ಯಾವ್ದರ ಉಪ್ಪಿನಕಾಯಿಗಳನ್ನ ಹಾಕ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ಕಮೆಂಟ್ ಮೂಲಕ. ಹಾಗೆ ಕೆಲವೊಬ್ರು ಮಿರ್ಗ್ ಆದ್ಮೇಲೆ ಉಪ್ಪಿನಕಾಯಿಯನ್ನ ಹಾಕ್ತಾರೆ, ಕೆಲವೊಬ್ರು ಮಿರ್ಗ್ ಆಗೋಕ್ಕಿಂತ ಮೊದ್ಲೇ ಉಪ್ಪಿನಕಾಯಿಯನ್ನ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ನೀವು ಯಾವಾಗ ಹಾಕ್ತೀರಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಬಹುದು. ಇಲ್ಲಿ ನೋಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು. ಮಿಕ್ಸ್ ಆದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಹಿಂಗನ್ನ ಹಾಕೊಳ್ತಾ ಇದ್ದಾರೆ. ಸ್ವಲ್ಪನೇ ಎಣ್ಣೆಯನ್ನ ಕಾಯಿಸ್ಕೊಂಡು ಅದರಲ್ಲಿ ಹಿಂಗನ್ನ ಹಾಕಿ
ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಕಡೆ ಅಂದ್ರೆ ಆಂಧ್ರ ಕಡೆ ಹಿಂಗನ್ನ ಹಾಕೋದಿಲ್ಲ ಅಂತೆ, ಆದ್ರೆ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಹಾಕಿದ್ದೀವಿ ನೋಡಿ. ಉಪ್ಪಿನಕಾಯಿ ಅಂತೂ ತುಂಬಾನೇ ಟೇಸ್ಟಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕೂಡ 2 ತರದ ಉಪ್ಪಿನಕಾಯಿಯನ್ನ ಮಾಡಿದ್ದೀವಿ. ಇನ್ನೊಬ್ರು ಸ್ವಲ್ಪ ನಮಗೂ ಬರೋದಿಲ್ಲ ಮಾಡ್ಕೊಡಿ ಅಂತ ಹೇಳಿದ್ರು, ಅವರಿಗೂ ಕೂಡ ಮಾಡಿ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಸಲುವಾಗಿ ಶುಂಠಿ ಉಪ್ಪಿನಕಾಯಿಯನ್ನ ಮಾಡಿದ್ದೀವಿ. ನೋಡ್ಬಹುದು ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ಇದನ್ನ ಅಲ್ಲದ ಉಪ್ಪಿನಕಾಯಿ ಅಂತ ಕರಿತೀವಿ ಅಂತ ಹೇಳಿದೆ ನಾನು. ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಡಬ್ಬಿಗೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿ ಉಪ್ಪಿನಕಾಯಿಯನ್ನ ಹಾಕ್ತಾ ಇದ್ದಾರೆ. ಈ ತರ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಹಾಳಾಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದರ ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.